ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ಹಿಂದಿನ ಸಂಚಿಕೆಯಲ್ಲಿ ನಾನು ಹೆಣ್ಣಾಗಿದ್ದೆ ತಪ್ಪಾ ಅಂತ ಕೇಳ್ತಾ ಇರುವಾಗ ಅಲ್ಲೊಂದು ಮಾತು ಬಂದಿತ್ತು. ಹೆಣ್ಣು ಹೊರೆ, ಹೆಣ್ಣು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಬದ್ಧಳಲ್ಲ. ಹೀಗೆ ಮಾತು ಪ್ರಶ್ನೆ ಮೂಡಿಸಿತ್ತು. ಆ ಪ್ರಶ್ನೆ ಏನಂದರೆ, ನನ್ನಿಂದ ಇವರಿಗೆ ಏನು ಲಾಭ, ಏನು ನಷ್ಟ? ಇವತ್ತು ನಾವು ಇದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡೋಣ. ಸಂಬಂಧಗಳಲ್ಲಿ ಹೆಣ್ಣಿನ ಸ್ಥಾನ, ಹೆಣ್ಣಿನ ಬದುಕು ಹೇಗಿದೆ ಅಂತ. ಸಂಬಂಧಗಳಲ್ಲಿ ನಾನು ಇವಾಗ ಹೆಣ್ಣಾಗಿ ಅವಲೋಕನ ಮಾಡ್ತಾ ಹೋಗ್ತಿದ್ದೀನಿ. ನಾನು ಹೆಣ್ಣಾಗಿದ್ದು ನಿನಗೆಷ್ಟು ಲಾಭ, ಎಷ್ಟು ನಷ್ಟ? ಈ ಪ್ರಶ್ನೆ ಗಂಡನಿಗೆ ಕೇಳ್ಬೋದು, ತಂದೆಗೆ ಕೇಳ್ಬೋದು, ಮಗನಿಗೆ ಕೇಳಬಹುದು, ಈ ವ್ಯವಸ್ಥೆಗೆ ಕೇಳ್ಬೋದು. ಆ ಪ್ರಶ್ನೆಗಳಲ್ಲಿ ಉತ್ತರವೂ ಅಡಗಿದೆ. ಈ ಪ್ರಶ್ನೆಯನ್ನು ನಾನು ಜೀವನವೆಲ್ಲ ಗಮನಿಸಿ ಕೇಳ್ತಾ ಇದ್ದೀನಿ. ನಾನು ಹೆಣ್ಣಾಗಿ ಹುಟ್ಟಿದ್ರಿಂದ ನೀನು ಪರಿತಪಿಸ್ಬೇಕಿಲ್ಲ. ಯಾಕೆಂದರೆ ನಾನು ಓದಿ ಕೆಲಸ ಹಿಡಿದು ನಾಳೆ ನಿನ್ನನ್ನು ಸಾಕಬಹುದು. ಅದಿಲ್ಲ ಅಂತಂದರೆ ನೀನು ಯಾವುದಾದ್ರೂ ಒಬ್ಬ ದುಡ್ಡಿದ್ದವನಿಗೆ ಮದುವೆ ಮಾಡಿಕೊಟ್ಟು ನಿನ್ನ ಅನುಕೂಲಗಳನ್ನು ಸಾಧಿಸ್ಕೊಳ್ಬೋದು. ನಾನು ಹೆಣ್ಣಾಗಿರೋದ್ರಿಂದ ನಿನಗೆ ಬಹಳ ನಷ್ಟ ಏನಿಲ್ಲ. ನಾನು ಹೆಣ್ಣಾಗಿರೋದ್ರಿಂದ ನೀನು ಮನೆಯ ಕೆಲಸಗಳನ್ನ ಮಾಡಬೇಕಾಗಿಲ್ಲ. ನಾನಿದ್ದೀನಲ್ಲ, ನಿನ್ನ ಬೇರೆ ಮಕ್ಕಳನ್ನು ನಾನು ಸಾಕ್ತೀನಿ, ಅಕ್ಕನಾಗಿ ಹೊರಿತೀನಿ. ಮನೆಯಲ್ಲಿ ಯಾವುದೇ ಕೆಲಸ ಹಿಂದೆ ಬರಲಿ, ಯಾವುದೇ ಜವಾಬ್ದಾರಿಯಲ್ಲಿ ನಾನು ಇದ್ದೀನಲ್ಲ. ಆದ್ದರಿಂದ ನೀನು ನಾನು ಹೆಣ್ಣಾಗಿರೋದ್ರಿಂದ ಪರಿತಪಿಸ್ಬೇಕಾಗಿಲ್ಲ. ನಾನು ಹೆಣ್ಣಾಗಿರೋದ್ರಿಂದ ನೀನು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡಬೇಕಿಲ್ಲ, ಬಿಸಿಲಲ್ಲಿ ಪರಿತಪಿಸ್ಬೇಕಾಗಿಲ್ಲ. ನಿನ್ನ ಸಂಬಂಧಗಳು, ನಿನ್ನ ಅಧ್ಯಯನಗಳು, ನಿನ್ನ ಸಂತೋಷಗಳು ಯಾವುದನ್ನು ಹಾಳಾಗೋದಕ್ಕೆ ಬಿಡೋದಿಲ್ಲ. ನಾನು ಎಲ್ಲ ಕಡೆ ನಾನೊಂಥರ ಸ್ಟೆಬಿಲೈಸರ್ ಥರ ನಿಂತು ಕಾಯ್ತಾ ಇರ್ತೀನಿ. ನಿನಗೇನೇ ಆದ್ರೂ ನಾನಿದ್ದೀನಲ್ಲ ಹಂಚ್ಕೊಳ್ಳೋದಕ್ಕೆ. ನಿನಗೆ ಸಮಸ್ಯೆಯೇ ನಾನಿದ್ದೀನಿ, ನಿನಗೆ ಅನಾರೋಗ್ಯವೇ ನಾನಿದ್ದೀನಿ, ನಿನಗೆ ಸಾಲವೇ ನಾನಿದ್ದೀನಿ, ನಿನಗೆ ಕಷ್ಟವೇ ನಾನಿದ್ದೀನಿ. ಯಾಕೆಂದರೆ ನಾನು ಹೆಣ್ಣು. ನಿನ್ನ ಎಲ್ಲ ಕಷ್ಟಗಳು, ನಷ್ಟಗಳು, ಎಲ್ಲ ಜೀವನದ ಬೇಗೆಗಳು ಬಂದು ತಲುಪೋದು ನನಗೇನೆ. ನಾನು ನಿನ್ನ ಡಾಲು, ಗುರಾಣಿ. ಆದರೆ ನಿನಗೆ ನನ್ನಿಂದ ನಷ್ಟನೂ ಇದೆ. ಯಾವ ಕ್ಷಣದಲ್ಲಿ ನಾನು ನನಗೆ ಆಗೋದಿಲ್ಲ, ನೀನೇ ಎಲ್ಲ ಮಾಡ್ಕೋ ಅಂತ ಹಿಂದೆ ಸರಿದು ಬಿಡ್ತೀನೋ, ಅಲ್ಲಿಂದ ನಿನ್ನ ಸಮಸ್ಯೆ ಆರಂಭ ಆಗುತ್ತೆ. ನಿನ್ನ ಎಲ್ಲ ಕೆಲಸಗಳು ಹಿಂದುಳಿತವೆ. ನಿನ್ನ ನಷ್ಟ ಮತ್ತು ನಿನ್ನ ಪರಿತಾಪಗಳ ಸಮಯ ಆರಂಭ ಆಗಿಬಿಡುತ್ತೆ. ಅದಕ್ಕೆ ಅಲ್ವಾ ನೀನು ನನಗೆ ಸ್ವಾತಂತ್ರ್ಯ ಕೊಡೋದಿಲ್ಲ? ಅದಕ್ಕೆ ಅಲ್ವಾ ನೀನು ನಾನು ಯಾವಾಗಲೂ ಹೆಣ್ಣಾಗಿರೇ ಇರಬೇಕು ಅಂತ ಆಸೆ ಪಡೋದು? ಇಷ್ಟಕ್ಕೂ ನಾನು ಯಾಕೆ ಹೆಣ್ಣಾಗಿ ಇರಬೇಕು ಅಂತ ಎಷ್ಟೋ ಸಾರಿ ಕೇಳಿಕೊಂಡಾಗ, ಈ ಸಂಬಂಧಗಳಲ್ಲಿ ಹೆಣ್ಣಾಗಿರುವುದು ತುಂಬ ಅನುಕೂಲ. ಯಾರಿಗೆ? ಆಕೆಯನ್ನು ಬಳಸ್ಕೊಳ್ಳೋರಿಗೆ, ಆಕೆಯ ಅಸ್ತಿತ್ವದ ಫಲಾನುಭವಿಗಳಿಗೆ. ಯಾಕೆಂದರೆ ಆಕೆ ಎಲ್ಲರ ಕಣ್ಣಿನಲ್ಲಿ ಎರಡನೆಯ ದರ್ಜೆಯವಳು. ಆಕೆ ಒಂದು ಕೆಲಸದಿಂದ ಹಿಮ್ಮೆಟ್ಟಿಬಿಟ್ರೆ ಆಕೆಯಲ್ಲೊಂದು ಅಪರಾಧ ಪ್ರಜ್ಞೆ ಮೂಡಿಸೋದಕ್ಕೆ ಶುರು ಮಾಡ್ತಾರೆ. ಅವಳು ಮಕ್ಕಳನ್ನು ಬೆಳೆಸಬೇಕಾಗಿತ್ತು, ಅವಳು ಗಂಡನ ಹಿಂದಿರಬೇಕಾಗಿತ್ತು, ಅವಳು ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು. ಈ ಆಕ್ಷೇಪಗಳನ್ನು ತೆಗೆದು ದೂರೋದಕ್ಕೆ ಮೊದಲು ಸಿಗೋದು ಹೆಣ್ಣು. ಆದರೆ ಆಕೆಯ ಬದುಕಿನ ಫಲಾನುಭವಿ ವ್ಯಕ್ತಿಯೇ, ಹತ್ತಿರದ ಸಂಬಂಧಿಯೇ ಆಕೆಯನ್ನು ಎರಡನೇ ದರ್ಜೆಗೆ ಇಳಿಸೋದ್ರಿಂದ ಅವಳಿಗೆ ಬೇರೆಯವರಿಂದ ಅಷ್ಟು ದುಃಖ ಅನಿಸೋದಿಲ್ಲ. ಆಕೆಯ ಪ್ರಾಮುಖ್ಯತೆಯನ್ನು ಆಕೆಯ ತಂದೆಯೋ, ಗಂಡನೋ, ಮಗನೋ ಅವರೇ ಕಡಿಮೆ ಮಾಡಿಬಿಡ್ತಾರೆ. ಉದಾಹರಣೆಗೆ,
ಒಬ್ಬ ಖ್ಯಾತ ಪತ್ರಕರ್ತರ ಸಂದರ್ಶನವನ್ನು ನೋಡ್ತಾ ಇದ್ದೆ. ಆ ಸಂದರ್ಶನದ ಉದ್ದಕ್ಕೂ ಆ ವ್ಯಕ್ತಿಯೇ ಮಾತನಾಡ್ತಾ ಇದ್ರು. ಅವರ ಹೆಂಡತಿಗೆ ಮಾತನಾಡೋದಕ್ಕೆ ಅವಕಾಶವೇ ಇರಲಿಲ್ಲ. ಆಕೆ ಮಾತನಾಡೋದಕ್ಕೆ ಮುಂದಾದಾಗೆಲ್ಲ ಆತ ಆಕೆಯನ್ನು ಹಿಮ್ಮೆಟ್ಟಿಸ್ತಾ ಇದ್ದ ಅಥವಾ ಆಕೆಯನ್ನು ಮಾತನಾಡೋದಕ್ಕೆ ಕೊಡ್ತಾ ಇರಲಿಲ್ಲ. ಆಕೆ ಮತ್ಯಾರೂ ಅಲ್ಲ, ಆತನ ಅತ್ಯಂತ ಕಷ್ಟಕಾಲದಲ್ಲಿ ಕೈ ಹಿಡಿದು ನಡೆಸಿ ಆ ಹಂತಕ್ಕೆ ಕರೆತಂದ ಹೆಣ್ಣಾಗಿದ್ರು. ಆದರೂ ಕೂಡ ಒಬ್ಬ ಸುಶಿಕ್ಷಿತ ವ್ಯಕ್ತಿ ತನ್ನ ಹೆಂಡತಿಯ ಜೊತೆಗೆ ಆ ರೀತಿ ನಡ್ಕೊಳ್ಬೋದು ಅಂತಂದರೆ, ಇನ್ನು ಸಾಮಾನ್ಯ ವ್ಯಕ್ತಿ ಹೇಗೆ ತನ್ನ ಹೆಂಡತಿಯೊಂದಿಗೆ ನಡ್ಕೊಳ್ಬೋದು? ಇದು ಪ್ರಶ್ನೆ. ಇನ್ನೊಂದು ಉದಾಹರಣೆ, ಒಬ್ಬ ತಂದೆ ಮಗಳು ಆತನಿಗೆ ಕಾಯಿಲೆಯಾದಾಗ, ಆತನಿಗೆ ಸಾಲ ಇದ್ದಾಗ, ಆತನಿಗೆ ದುಡಿಯೋದಕ್ಕೆ ಆಗದೆ ಹೋದಾಗ ತಾನು ದುಡಿದು ಮನೆಯನ್ನು ನೋಡ್ಕೊಳ್ತಾಳೆ, ಆತನನ್ನು ಆಸ್ಪತ್ರೆಗೆ ಸೇರಿಸ್ತಾಳೆ, ಆತನ ಅನಾರೋಗ್ಯ ಸರಿ ಹೋಗುವ ಹಾಗೆ ಖರ್ಚುಗಳನ್ನು ತುಗ್ಗಿಸ್ಕೊಂಡು ಆತನ ಬೇರೆ ಮಕ್ಕಳನ್ನು ಬೆಳೆಸಿ ಒಂದು ಹಂತಕ್ಕೆ ತಂದುಕೊಡ್ತಾಳೆ. ಆದರೆ ಅವಳು ಬೆಳೆಸಿದ ಅಪ್ಪನ ಮಗ ಅಂದರೆ ಈಕೆಯ ತಮ್ಮ ಬೆಳೆದು ಸ್ವಲ್ಪ ದೊಡ್ಡವನಾಗಿ ಇವಳಿಗಿಂತ ಹೆಚ್ಚು ಹಣವನ್ನು ಸಂಪಾದಿಸಿ ತಂದುಕೊಡ್ತಾನೆ. ಆಗ ಅಪ್ಪ ಆ ಮಗಳ ಶ್ರಮವನ್ನು ಎರಡನೆಯ ದರ್ಜೆಯನ್ನಾಗಿ ಮಾಡಿಬಿಡ್ತಾನೆ. ನನ್ನ ಮಗನೇ ಹೆಚ್ಚು ದುಡಿತಾನೆ ಅಂತ ಹೇಳ್ತಾ ಆಕೆಯ ಶ್ರಮವನ್ನಾಗಲಿ, ಆಕೆಯ ಕಾಳಜಿಯನ್ನಾಗಲಿ, ಆಕೆಯ ಕೊಡುಗೆಯನ್ನಾಗಲಿ ಆತ ನಿರಾಕರಿಸಿಬಿಡ್ತಾನೆ. ಅವಳ ಸಾಮರ್ಥ್ಯವನ್ನು ಅವಮಾನಿಸ್ತಾನೆ. ಯಾಕೆ ಹೀಗಾಗುತ್ತೆ? ಕೆಲಸ ಬಂದಾಗ ಮೊದಲು ನೆನಪಾಗೋರು ನಾವು, ಜವಾಬ್ದಾರಿ ಬಂದಾಗ ಮೊದಲು ಕರೆಸಿಕೊಳ್ಳುವವರು ನಾವು, ಕರ್ತವ್ಯ ಬಂದಾಗ ಮೊದಲು ಮುಂದಾಗುವವರು ನಾವು. ಆದರೆ ಕ್ರೆಡಿಟ್ ಕೊಡುವಾಗ ಅಥವಾ ಯಶಸ್ಸಿನ ಪಾಲು ಕೊಡುವಾಗ ಅಲ್ಲಿ ನಾವು ಕಣ್ಣಿಗೆ ಕಾಣಿಸೋದೇ ಇಲ್ಲ. ನನ್ನನ್ನು ನೀನು ಯಾಕೆ ಯಾವಾಗಲೂ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ನೋಡ್ತೀಯಾ? ಯಾಕೆಂದರೆ ನಾನು ಯಾವಾಗಲೂ ಎರಡನೆಯ ದರ್ಜೆಗೆ ಸರಿತೀನಿ. ನಾನು ಆಧಾರವಾಗಿದ್ದರೂ ನಾನು ನಿನ್ನ ಆಧಾರ ಅಂತ ಒಪ್ಕೊಳ್ಳೋದಿಲ್ಲ. ನಾನು ಕಷ್ಟಗಳನ್ನು ಹೊತ್ತು ನಿನ್ನನ್ನೊಂದು ಹಂತಕ್ಕೆ ಕರೆದುಕೊಂಡು ಬಂದಿದ್ದೀನಿ ಅಂತ ನನ್ನ ಶ್ರಮಕ್ಕೆ ಬೆಲೆ ಕೊಟ್ಟ ತಕ್ಷಣ ನಿನ್ನ ಮಹತ್ವ ಕಡಿಮೆ ಆಗಿಬಿಡುತ್ತೆ. ಹಾಗಂತ ನೀನು ಭಾವಿಸಿದೀಯ. ಅದಕ್ಕೆ ನಾನು ಶ್ರಮಪಟ್ಟು ಕಟ್ಟಿದ ಮನೆಯ ಮೇಲೆ ನೀನು ಬೇರೆಯವರ ಹೆಸರನ್ನು ಬರೀತೀಯ. ಅದು ನಿನ್ನ ತಪ್ಪಲ್ಲ. ಸಮಾಜ, ನಿನ್ನ ಸುತ್ತಲಿನವರು, ನಿನ್ನ ಪೋಷಕರು ಕಟ್ಟಿದ ಕಣ್ಣಿನ ಪಟ್ಟಿಯಿಂದ ನೀನು ಹಾಗೆ ಮಾಡ್ತೀಯ ಅಂತ ಅನಿಸುತ್ತೆ. ಕೆಲವೊಮ್ಮೆ ನನ್ನನ್ನು ಎರಡನೆಯ ದರ್ಜೆಗೆ ತಳ್ಳೋದು ನಿನ್ನ ಅಹಮ್ಮಿನ ಸಮಾಧಾನವೂ ಆಗಿರ್ಬೋದು. ಒಟ್ಟಿನಲ್ಲಿ ನಾನು ಏನೇ ಮಾಡಿದರೂ ನಿನ್ನ ಹಿಂದೆ ಹೆಜ್ಜೆ ಹಾಕಬೇಕೆ ಹೊರತು ನಿನ್ನ ಜೊತೆಯಾಗಲ್ಲ. ಹೀಗಾಗಿ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ, ನನ್ನಿಂದ ನಿನಗೆ ಲಾಭನ ನಷ್ಟನ? ನನ್ನ ಅವಲೋಕನದಲ್ಲಿ ನಿನಗೆ ನನ್ನಿಂದ ಲಾಭ ಹೆಚ್ಚು, ನಷ್ಟ ಕಡಿಮೆ. ಆದರೆ ಈ ಲಾಭಗಳ ಮಧ್ಯೆ ಒಂದು ಸತ್ಯ ಮರೆಮಾಚಿಕೊಂಡಿದೆ. ಅದೇನೆಂದರೆ, ನಾನು ಹೆಣ್ಣು, ನಾನು ಎರಡನೆಯ ಸ್ಥಾನದಲ್ಲಿ ಇರಬೇಕಾದವಳು. ಅನೇಕರ ಬದುಕಿಗೆ ಆಧಾರ ಆಗಿದ್ದರೂ ಸಂಬಂಧದೊಳಗೆ ನನ್ನ ಸ್ಥಾನ ಯಾವಾಗಲೂ ಎರಡನೆಯ ಸಾಲು, ಎರಡನೆಯ ದರ್ಜೆ, ಎರಡನೇ ಮರ್ಯಾದೆ. ಆವಾಗ ಮತ್ತೆ ಇನ್ನೊಂದು ಕೊನೆಯ ಪ್ರಶ್ನೆ ಉಳ್ಕೊಳ್ಳುತ್ತೆ, ನಾನು ಎರಡನೆಯವಳ ಅಥವಾ ಎರಡನೇ ದರ್ಜೆಯವಳ? ನೀವೆಲ್ಲ ಉದ್ದೇಶಪೂರ್ವಕವಾಗಿ ನನ್ನನ್ನು ಎರಡನೆಯ ಸ್ಥಾನಕ್ಕೆ ತಳ್ಳಿದ್ದೀರಾ? ಇದು ಅವಲೋಕನ. ಸಂಬಂಧದಲ್ಲಿ ಹೆಣ್ಣಿನ ಸ್ಥಾನದ ಅವಲೋಕನ. ಇದು ನಿಂತು ನೋಡಿ ಅರ್ಥಕೊಂಡು ಬದಲಾಗುವ ಕ್ಷಣ. ಹೌದಾಗಿದ್ರೆ, ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಜೊತೆಯಾಗಿರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.